ಇಬ್ರು ಚೆನ್ನಾಗಿರಿ. ನಿಮ್ ಚಿಕ್ಕಮ್ಮನ ಹತ್ರ ಕೂಡ ಆಶೀರ್ವಾದ ತಗೊಮ್ಮ. ಅಮ್ಮನ ನಂತರ ಅಮ್ಮ ಆಶೀರ್ವಾದ ತಗೊಮ್ಮ. ಇನ್ನು 100 ಕಾಲ ಚೆನ್ನಾಗಿ ಬಾಳಿ. ನಿನ್ನಲ್ಲಿ ಹೊಸ ಕಳೆ ಕಾಣಿಸ್ತಿದೆ ದಿವ್ಯಾ. ಹೊಸ ಕಳೆನಾ? ಮೇಡಮ್ ಅವ್ರ ಉದ್ದೇಶ ಸಾವಿನ ಕಳೆ ಆಗಿರುತ್ತೆ. ನಾನು ಇಲ್ದೇನೆ ನಿಮ್ ಮದ್ವೆ ನಡೆದೋಯ್ತು. ಎನಿವೇಸ್, ನೀವು ಹ್ಯಾಪಿಯಾಗಿರ್ಬೇಕು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಮೇಡಮ್, ಈಗಷ್ಟೇ ನೀವು ಎಲ್ರಿಗೂ ನಿಜ ಹೇಳ್ಬಿಡ್ತೀರಿ ಅಂತ ಅನ್ಕೊಂಡೆ. ಹೌದು, ಯಾಕೆ ಸುಮ್ಮನಾಗಿ ಹೋಗ್ಬಿಟ್ರಿ? ಈಗ್ಲೇ ಹೇಳ್ಬಿಟ್ರೆ ಅದ್ರಲ್ಲಿ ಕಿಕ್ಕೇನಿರತ್ತೆ ಅನಂತ? ಆ ದಿವ್ಯಾ ಹೇಗೂ ಶಾಪದಿಂದ ಸಾಯ್ತಾಳೆ. ಅಲ್ಲಿವರೆಗೂ ಆ ಅಭಿನ ನಾವು ಸ್ವಲ್ಪನೇ ಸಾಯಿಸ್ಬಿಡೋಣ. ಅರ್ಥ ಆಯ್ತು ಮೇಡಮ್. ನೀವ್ ಆ ನಿಜಾನ ಬ್ರಹ್ಮಾಸ್ತ್ರದ ಹಾಗೆ ಉಪಯೋಗಿಸ್ಕೋಬೇಕು ಅನ್ಕೊಂಡಿದೀರಾ? ಅವನು ನನಗೆ ತುಂಬಾ ಟೆನ್ಷನ್ ಕೊಟ್ಟಿದ್ದ. ಅದಕ್ಕಿಂತ ಡಬಲ್ ಟೆನ್ಷನ್ ಅವನಿಗೆ ಕೊಡ್ಬೇಕು. ಅಭಿಗೆನಾ? ಆ ಅಭಿ ನಿಮ್ ಹೇರ್ ಕೂಡ ಕಟ್ ಮಾಡ್ಬಿಟ್ಟ ಅಲ್ವಾ ಮೇಡಮ್? ಅದಕ್ಕೆ ನಾನು ಅವನ್ ತಲೆನ ಬೋಳಿಸ್ಬಿಡ್ತೀನಿ. ಯಾರಾದ್ರೂ ಪ್ರತೀಕಾರ ತೀರ್ಸ್ಕೋಬೇಕು ಅಂದ್ರೆ ನಿಮ್ ಹತ್ರ ಕಲ್ತ್ಕೋಬೇಕು ಮೇಡಮ್. ನೀವು ಸಮುದ್ರದಂತವ್ರು. ನಿಮ್ ಆಲೋಚನೆಗಳು ಉಕ್ಕಿ ಬರೋ ಅಲೆಗಳು. ವ್ರತ ಆಗೋಯ್ತು, ಬಾಗಿನ ಕೊಡ್ತಿದ್ದಾರೆ. ನೆಕ್ಸ್ಟ್ ಏನು ಅನಂತ? ಬಾಗ್ನ ಕೊಟ್ಟಾದ್ಮೇಲೆ ಊಟನೇ ಅಲ್ವಾ ಮೇಡಮ್? ಅಂದ್ರೆ ವ್ರತಕ್ ಬಂದಿರೋ ಅತಿಥಿಗಳು ಒಳ್ಳೆ ರುಚಿಯಾಗಿರೋ ಊಟ ಮಾಡಿ ತಾಂಬೂಲ ತಗೊಂಡು ತೃಪ್ತಿಯಾಗಿ ಅವ್ರ ಬಾಯಿ ತುಂಬಾ ದಿವ್ಯ ಜೀವನ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿ ಹೋಗ್ತಾರಲ್ವಾ? ಅಷ್ಟೇ ಅಲ್ವಾ ಮೇಡಮ್? ಹಾಗ್ ನಡಿಬಾರ್ದು. ಅತಿಥಿಗಳು ಆಶೀರ್ವಾದ ಮಾಡದೇ ಇರೋ ಹಾಗೆ ಏನಾದ್ರೂ ಒಂದು ಉಪಾಯ ಮಾಡೋಣವಾ ಮೇಡಮ್? ಮಾಡ್ಬೇಕಾಗಿರೋದು ಉಪಾಯನಲ್ಲ, ಅಡುಗೆಯಲ್ಲಿ ಉಪ್ಪು. ಹೋಗಿ ಎಲ್ಲ ಅಡುಗೆಗೂ ಉಪ್ಪು ಹಾಕು. ಉಪ್ಪ? ಮೇಡಮ್, ನೀವು ಈ ಕಾಲದವ್ರ ತರ ಅಲ್ಲ, ಹಳೆ ಕಾಲದವ್ರ ತರ ತುಂಬಾ ಯೋಚನೆ ಮಾಡ್ತಿದ್ದೀರಾ. ಹೋಗ್ತೀನಿ ಮೇಡಮ್. ಮೇಡಮ್, ನಾನು ಉಪ್ಪು ಹಾಕೋದನ್ನ ಯಾರಾದ್ರೂ ನೋಡಿದ್ರೆ ನನಗ್ ಸರಿಯಾಗಿ ಧರ್ಮದೇಟ್ ಹಾಕ್ತಾರೇನೋ ಮೇಡಮ್? ಹಾಕಿಲ್ಲ ಅಂದ್ರೂ ಅದೇ ನಡೆಯುತ್ತೆ. ಬೇಡ ಮೇಡಮ್, ಹಾಕ್ಬಿಟ್ಟೆ ಬರ್ತೀನಿ. ನಾಳೆ ನೀವು ನಮ್ಮ ಮನೆಗ್ ಬರ್ಬೇಕು. ಮದ್ವೆ ಆದ್ಮೇಲೆ ನಮ್ ಮನೇಲಿ 3 ದಿನ ಇರ್ಬೇಕು. ಆಗ್ಲಿ, ಬರ್ತೀವಿ ಅಜ್ಜಿ ಅವ್ರೆ. ಆದ್ರೆ ನಮ್ ಬಾಮೈದ ಏನು ಮಾತಾಡ್ತಾ ಇಲ್ಲ.
ಇವನಿಗೆ ಇವನ್ನ ಉರ್ಸೋದೇ ಕೆಲಸ ಆಗೋಗಿದೆ. ಅಭಿ ಬಾ ಅಂತ ಹೇಳಪ್ಪ. ನಾಳೆ ಎಲ್ಲರೂ ನಮ್ಮನೆಗೆ ಬನ್ನಿ. ಸ್ವಲ್ಪ ನಗ್ತಾ ಹೇಳ್ಬೋದಲ್ವಾ? ಯಾಕೆ ನಮ್ಮ ಅಣ್ಣಂಗೆ ನಗೋಕ್ ಬರಲ್ಲ ಅನ್ಕೊಂಡಿದೀರಾ? ಈ ಪ್ರಪಂಚದಲ್ಲೇ ಅಂದವಾದ ನಗು ನಮ್ಮ ಅಣ್ಣಂದು. ಆ ಅಂದವಾದ ನಗು ಮತ್ತೆ ಅವ್ರ ಮುಖದಲ್ಲಿ ಕಾಣಿಸಲ್ಲ ಅಮ್ಮ ಅವ್ರೆ. ಆ ನಗುಯಿಂದಾನೇ ಹುಡುಗಿರ್ಗೆ ಬಲೆ ಬೀಸ್ತಾ ಇದ್ದಾನೆ ಅನ್ಸುತ್ತೆ. ಅಣ್ಣ, ನೀನ್ ಜಗಳ ಮಾಡ್ದೆ ಇರೋದಿಲ್ವಾ? ನನ್ ಬಾಮ ಇದನ್ನ ಅಷ್ಟು ಕಿಂಡಲ್ ಮಾಡಬಾರ್ದಾ? ಏನ್ ಅಜ್ಜಿ ಅವ್ರೆ? ತಪ್ಪೇನು ಇಲ್ಲ ಬಿಡಪ್ಪ. ನೀವಿಬ್ರು ಕೃಷ್ಣಾರ್ಜುನ್ರ ಹಾಗೆ ಆರಾಮಾಗಿ ಒಂದಾಗ್ಬೇಕು ಅನ್ನೋದೇ ನಮ್ಮ ಆಸೆ. ದಿವ್ಯಾ, ಏನಣ್ಣ? ಸ್ವಲ್ಪ ಹುಷಾರಾಗಿರಮ್ಮ. ಯಾಕಣ್ಣ? ನಿನಗೆ ಆ ವಿಷಯ ಹೇಳಕ್ಕಾಗಲ್ಲ ದಿವ್ಯಾ. ನಾನ್ ನಿನ್ ಹತ್ರ ಏನೇನೋ ಕೇಳ್ಕೋಬೇಕು ಅನ್ಕೊಂಡಿದ್ದೆ ಅಣ್ಣ. ಶಶಿನ ನೀನ್ ಯಾಕೆ ಮದ್ವೆ ಮಾಡ್ಕೋತಿಲ್ಲ, ಯಾಕೆ ಚಿಂತೆ ಮಾಡ್ತಿದ್ಯಾ, ಏನೂ ಅರ್ಥ ಆಗ್ತಿಲ್ಲ. ನಾಳೆ ನಾನ್ ಮನೆಗ್ ಬಂದ್ಮೇಲೆ ನೀನ್ ನನಗೆ ಉತ್ತರ ಕೊಡ್ಬೇಕು. ಅಡಿಗೆ ಮಾಡುವಾಗ, ದೀಪ ಹಚ್ಚುವಾಗ ಹುಷಾರು, ಎಚ್ಚರವಾಗಿರು. ನಿನ್ನೆ ಏನೋ ಆಯ್ತು ಅಂತ ದಿನ ಹಾಗೆ ಆಗತ್ತಾ? ಸುಮ್ನೆ ಭಯ ಪಡ್ಬೇಡ ಅಣ್ಣ. ಅಮ್ಮನ್ ಕಳ್ಕೊಂಡಿದೀವಿ, ನಿನ್ನೂ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ದಿವ್ಯಾ.